ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಸಕ್ಕ ಟೇಸ್ಟಿಯಾಗಿರುವಂತಹ ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆನ ಹಾಕಿ ಗೊಜ್ಜನ್ನ ಮಾಡಿದೆ. ಚಪಾತಿಗೆ ಹೊಂದ್ಕೊಳ್ಳೋ ಥರ ತುಂಬ ತುಂಬಾ ಟೇಸ್ಟಿಯಾಗಿತ್ತು. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬೆಳಿಗ್ಗೆನೇ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನನೂ ಕೂಡ ಮುಗಿಸ್ಕೊಂಡು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದಿದ್ದು ಎರಡೆಳೆ ರಂಗೋಲಿ ಡಿಸೈನ್ಸ್ಗಳನ್ನ ತೋರಿಸಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಡಿಸೈನ್, ಇದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಆ ಥರ ಇರುವಂತಹ ಒಂದು ರಂಗೋಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಾರ್ಡರ್ಗೆ ತುಂಬ ಏನೂ ಗ್ರ್ಯಾಂಡಾಗಿ ಹಾಕಿಲ್ಲ, ಎರಡೆಳೆ ಬರುತ್ತಲ್ವ, ಈ ಥರ ಸ್ವಲ್ಪ ಟ್ವಿಸ್ಟ್ ಆಗಿರೋ ಥರ ಆ ಥರ ಬಾರ್ಡರ್ ರಂಗೋಲಿನ ಹಾಕಿ ಅದಾದಮೇಲೆ ಎರಡೆಳೆ ರಂಗೋಲಿನ ಹಾಕ್ತಾಯಿದ್ದೀನಿ. ಯಾವ ರೀತಿ ಎರಡೆಳೆ ರಂಗೋಲಿ ಹಾಕೋದು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಟ್ರಿಕ್ಸ್ ಎಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಹೇಗೆ ಹಾಕೋದು ಅಂತ ಗೊತ್ತಾಗಿರುತ್ತೆ. ಇವಾಗ ನಾನು ಎರಡೆಳೆ ರಂಗೋಲಿ ಹಾಕಿದ್ನಲ್ವ, ಅದು ಬೇಸಿಕ್ ರಂಗೋಲಿ. ಅದಕ್ಕೆ ನೀವು ಈ ಥರ ಎಕ್ಸ್ಟ್ರಾ ಏನಾದ್ರೂ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗಿ ಮಾಡ್ಕೊಳ್ತಾ ಹೋಗ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದಿನ ಹೇಳಿದ್ದೆ, ಈ ಥರ ಒಂದು ಕಮಲದ ಡಿಸೈನ್ಸ್ಗಳಾಗಿರ್ಬೋದು ಮತ್ತು ಸ್ವಲ್ಪ ರೌಂಡ್ ಶೇಪ್ ಡಿಸೈನ್ಸ್ಗಳು, ಒಂದಷ್ಟು ಬೇಸಿಕ್ ಡಿಸೈನ್ಗಳನ್ನ ನೀವು ಕಲ್ತ್ಕೊಂಡ್ರೆ ಸಣ್ಣ ಪುಟ್ಟ ರಂಗೋಲಿಗಳಿಗೆಲ್ಲ ಈ ಥರ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಹೋದರೆ ರಂಗೋಲಿನ ದೊಡ್ಡದಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಒಳಗಡೆನೂ ಕೂಡ ಫಿಲ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಕೆಮ್ಮಣ್ಣು ಪುಡಿ ಬರುತ್ತಲ್ವ, ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಚಿಕ್ಕದು ಚುಕ್ಕಿ ಥರ ಹಾಕಿ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಎಲ್ಲೆಲ್ಲಿ ಬೇಕು ಒಂದೊಂದು ಡಾಟ್ ಥರ ಇರುತ್ತಲ್ವ, ಅಲ್ಲೆಲ್ಲ ಈ ಕೆಮ್ಮಣ್ಣು ಪುಡಿನ ಹಾಕ್ಕೊಂಡ್ರೆ ನೋಡೋದಕ್ಕೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆಯೇ ಒಬ್ಬರು ಕೇಳಿದರು, ಬತ್ತು ತೋರಣ ತರಿಸಿದ್ದೀರಲ್ಲ ಪೂಜಾ, ಅದು ಕರೆಕ್ಟಾಗಿ ನಿಮ್ಮ ಡೋರ್ಗೆ ಆಗುತ್ತಾ ಅಂತ. ನಾನು ಇವತ್ತು ಹಾಕ್ತಾ ಇದ್ದೆ, ಅವತ್ತು ಚೆಕ್ ಮಾಡಿರಲಿಲ್ಲ, ಹಾಕ್ದಾಗ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಇವತ್ತು ಹಾಕೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಕುತ್ಕೊಂಡಿದೆ, ಸ್ವಲ್ಪನೂ ಹೆಚ್ಚಿಲ್ಲ ಸ್ವಲ್ಪನೂ ಕಡಿಮೆ ಇಲ್ಲ, ಪರ್ಫೆಕ್ಟಾಗಿ ಕುತ್ಕೊಂಡಿದೆ. ಈ ತೋರಣ ಹಾಕೋದಕ್ಕೆ ಅಂತ ಎರಡು ಸೈಡು ಮೊಳೆನ ಹೊಡೆದಿರ್ತೀವಲ್ವ, ಅದ್ರ ಜೊತೆ ಮಧ್ಯಕ್ಕೂ ಕೂಡ ಒಂದು ಮೊಳೆನ ಹಾಕ್ಕೊಳ್ಳಿ. ಆವಾಗ ಮಧ್ಯದಲ್ಲೂ ಕೂಡ ಈ ರೀತಿ ಹ್ಯಾಂಗ್ ಮಾಡಿದ್ರೆ ಜೋತ್ ಬೀಳುತ್ತೆ ಮತ್ತು ಮಧ್ಯದಲ್ಲಿ ಮಾತ್ರ ಕೆಳಗಡೆ ಬರ್ತಾ ಇರುತ್ತೆ ನೋಡಿ, ಆ ಥರ ಎಲ್ಲ ಆಗೋದಿಲ್ಲ. ಕರೆಕ್ಟಾಗಿ ತೋರಣ ಬಾಗಿಲಿಗೆ ಕರೆಕ್ಟಾಗಿ ಕುತ್ಕೊಂಡಿರುತ್ತೆ ನೋಡಿ. ಈ ಥರ ಮಧ್ಯದಲ್ಲೂ ಕೂಡ ಒಂದು ಮೊಳೆನ ಹಾಕಿ ಇದನ್ನು ಹ್ಯಾಂಗ್ ಮಾಡ್ಕೋಬೇಕು. ಈ ಥರ ಬತ್ತೋ ತೋರಣ ಹಾಕಿದ್ರೆ ಪಕ್ಷಿಗಳು ಮತ್ತು ಹಕ್ಕಿಗಳೆಲ್ಲ ಬಂದು ಕಿತ್ತು ತಿಂದಾಕತ್ತೆ, ಹಾಗೆಯೇ ಕಿತ್ತಾಕತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ನಮ್ಮ ಏರಿಯಾ ಕಡೆ ಅಷ್ಟೊಂದು ಪಕ್ಷಿಗಳಿಲ್ಲ, ಪಾರಿವಾಳಗಳು ಜಾಸ್ತಿ ಇದೆ. ನಾವು ತೋರಣ ಹಾಕಿದ್ದೀವಲ್ವ, ಆ ಕಡೆ ಜಾಸ್ತಿ ಬರೋದಿಲ್ಲ, ಬಾಲ್ಕನಿ ಸೈಡ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹಾಕಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಪಕ್ಷಿಗಳೇನಾದರೂ ಬಂದು ತಿನ್ನುತ್ತಾ ಇಲ್ವಾ ಅಂತ ಕೂಡ ಶೇರ್ ಮಾಡ್ತೀನಿ. ಬೆಂಗಳೂರಲ್ಲಂತೂ ಬೇರೆ ಪಕ್ಷಿಗಳನ್ನ ನೋಡೋದೇ ಕಡಿಮೆ, ಪಾರಿವಾಳಗಳು ಬರ್ತಾನೆ ಇರುತ್ತೆ, ಆದರೆ ಬೇರೆ ಪಕ್ಷಿಗಳು ನೋಡೋದು ಕಡಿಮೆ. ಈ ನೆಪದಲ್ಲಾದ್ರೂ ಬಂದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಹಾಗೆಯೇ ನಮ್ಮ ಕಡೆ ಸ್ವಲ್ಪ ಅಳಿಲುಗಳಿದೆ ಅಲ್ವಾ, ಅದೆಲ್ಲ ಜಾಸ್ತಿ, ಅಳಿಲುಗಳು ತುಂಬಾ ಜಾಸ್ತಿ ಇದೆ. ಈ ತೋರಣದಲ್ಲಿರುವಂಥ ಭತ್ತ ತಿನ್ನೋದಕ್ಕೇನು ಬರಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೆಳಗಿನ ತಿಂಡಿಗೆ ನಾನು ಮೊದಲೇ ಹೇಳ್ದಾಗೆ ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆನ ಹಾಕಿ ಗೊಜ್ಜನ್ನು ಮಾಡ್ಕೊಂಡಿದ್ದೆ, ಚಪಾತಿಗೆ ಹೊಂದ್ಕೊಳ್ಳೋ ಥರ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಯಾರಿಗಾದ್ರೂ ಈ ತೊಂಡೆಕಾಯಿ ಪಲ್ಯ, ಗೊಜ್ಜು, ಸಾಂಬಾರು ಏನಾದರೂ ಇಷ್ಟ ಇಲ್ಲ ಅಂದಾಗ ಈ ಥರ ಟ್ರೈ ಮಾಡಿ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಹೇರ್ ಸೀಕ್ರೆಟ್ ಏನು ಪೂಜಾ ಶೇರ್ ಮಾಡಿ ಅಂತ. ಆಲ್ರೆಡಿ ನಾನು ನನ್ನ ಹೇರ್ ಸೀಕ್ರೆಟ್ನ ಶೇರ್ ಮಾಡಿದ್ದೀನಿ. ಹೇರ್ ಕೇರ್ ರೊಟೀನ್ ಆಗಿರ್ಬೋದು, ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ, ಹಾಗೆ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಅಂತೆಲ್ಲ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ರೊಟೀನ್ ಏನೂ ಶೇರ್ ಮಾಡ್ತಾ ಇಲ್ಲ, ತುಂಬ ಸಿಂಪಲ್ ಮೆಥಡ್. ಕೆಲವೊಂದು ಸಾರಿ ಜೇನ್ಸಿಂದ ಒಳ್ಳೆ ಕೂದಲು ಇರುತ್ತೆ, ಕೆಲವೊಂದು ಸಾರಿ ನಾವು ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಅದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಟೈಮ್ ಇತ್ತು ಅಂತ ತಲೆ ಕೂದಲನ್ನೆಲ್ಲ ಒಣಗಿಸಿ ಆ ನಂತರ ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ತೊಂಡೆಕಾಯಿನ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು, ಇದೇ ರೀತಿ ಕಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೈಟೇನೆ ಕಾಬೂಲ್ ಕಡಲೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ಚಿಕ್ಕ ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಯೋಷ್ಟು ಮಾತ್ರ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 2 ವಿಷಲಷ್ಟು ಕೂಗಿಸ್ಕೊತೀನಿ. ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನೊಂದು ಸಾರಿ ತೊಂಡೆಕಾಯಿನ ಹಾಕಿ ಕೂಗಿಸ್ಕೋಬೇಕು, ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಉಪ್ಪನ್ನು ಹಾಕಿ ಕಾಳನ್ನು ಬೇಯೋದಕ್ಕೆ ಇಟ್ಕೊಂಡ್ರೆ ಕಾಳು ಬೇಗ ಬೇಯೋದಿಲ್ಲ ಅಂತ ಹೇಳ್ತಿರ್ತೀರ ಅಲ್ವಾ. ನನಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಸಾರಿ ಹೀಗೇ
ಪಪ್ಪು ಮಾಡೋಣ ಅಂತ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಎಷ್ಟು ವಿಷಲ್ ಕೂಗ್ಸಿದ್ದೀನಿ ಅಂತ ಅಂದರೆ ಆ ಬೇಳೆ ಬೆಂದೇ ಇಲ್ಲ, ಸ್ವಲ್ಪನೂ ಕೂಡ ಬೆಂದಿಲ್ಲ. ಅಂದರೆ ಇವಾಗ ಒಂದಷ್ಟು ಸತಿ ಕೂಗ್ಸಿದ್ರೆ ಆ ಬೇಳೆ ಎಲ್ಲ ಬೆಂದೋಗಿ ಮ್ಯಾಶ್ ಆಗಬೇಕಲ್ವ, ಆ ಥರ ಎಲ್ಲ ಆಗೇ ಇರಲಿಲ್ಲ. ಮ್ಯಾಶರಿಂದ ತೊಗೊಂಡು ಮ್ಯಾಶ್ ಮಾಡಿದ್ರೂ ಕೂಡ ಮ್ಯಾಶ್ ಆಗ್ತಾ ಇರೋದಿಲ್ಲ. ಎಷ್ಟು ಸರಿ ಈ ಥರನೇ ಆಗಿದೆ. ಕೆಲವೊಂದು ಸಾರಿ ಕೆಲವೊಂದು ಬೇಳೆ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ಕಾಳುಗಳದ್ದೇ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ನೀರ್ದು ಕೂಡ ಪ್ರಾಬ್ಲಮ್ ಇರುತ್ತೆ. ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ತೊಂಡೆಕಾಯಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬೇಕು ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಬೇಯೋದಕ್ಕೆ ಇಟ್ಕೊಂಡಾಗ ಬೆಂದು ಎಲ್ಲ ಮ್ಯಾಶ್ ಆಗಿಬಿಟ್ರೆ ಕಷ್ಟ ಅಂತ ಇದನ್ನು ಮಧ್ಯಕ್ಕೆ ಮಾತ್ರ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಈ ಥರ ಇಷ್ಟ ಇಲ್ಲ ಅಂತಂದರೆ ಒಂದು ತೊಂಡೆಕಾಯಿನ 4 ಭಾಗ ಅಥವಾ 8 ಭಾಗ ಕೂಡ ಮಾಡ್ಕೋಬೋದು. ಇವಾಗ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಮಸಾಲೆನ ರುಬ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಇವಾಗ ಇದಕ್ಕೆ ಕೆಲವೊಂದಷ್ಟು ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು ಮಸಾಲೆನ ರುಬ್ಕೋಬೇಕು. ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 3/4 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, 1/4 ಸ್ಪೂನ್ಗಿಂತ ಕಡಿಮೆ ಜೀರಿಗೆ, 1/4 ಸ್ಪೂನ್ಗಿಂತ ಕಡಿಮೆ ಒಂದು 10 ರಿಂದ 15 ಕಾಳುಗಳಷ್ಟು ಮೆಂತ್ಯ, ಹಾಗೆ 4 ರಿಂದ 5 ಕಾಳುಗಳಷ್ಟು ಕಾಳು ಮೆಣಸನ್ನು ಹಾಕಿ ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊಂತ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆನ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಹೀಗೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಇದಕ್ಕೆ ಸಾಸಿವೆನ ಹಾಕಿ ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಎಳ್ಳು ಮತ್ತು ಸಾಸಿವೆ ಹಾಕಿದ ತಕ್ಷಣ ಅದು ಸಿಡಿತಾ ಇರುತ್ತೆ, ಜಾಸ್ತಿ ಹೊತ್ತು ಹುರಿಯೋ ಅಗತ್ಯ ಇಲ್ಲ. ಅದನ್ನು ಫ್ಲೇಮ್ನ ಆಫ್ ಮಾಡಿ ಹಾಗೆಯೇ ಕೂಲಾಗೋದಕ್ಕೆ ಬಿಡಬೇಕು. ಅದು ಕೂಲಾಗೋಷ್ಟರಲ್ಲಿ ಇಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮ್ಯಾಟೊ ಕೂಡ ಬೇಕು. ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಒಡೆಗೆಲ್ಲ ಕಟ್ ಮಾಡ್ಕೋತೀವಲ್ವ ಆ ಥರ ಅಲ್ಲ, ಸ್ವಲ್ಪ ಮಧ್ಯಕ್ಕೆ ಒಂದು ಕಟ್ ಮಾಡಿ ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಟೊಮ್ಯಾಟೊನ ಮೀಡಿಯಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಬೇಕು. ಹಾಗೆಯೇ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಒಗ್ಗರಣೆಗೆಲ್ಲ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಬೇಕು. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಮೊದಲು ಇದೆಲ್ಲನೂ ರೆಡಿ ಮಾಡ್ಕೊಂಬಿಟ್ರೆ ಅದಾದ ನಂತರ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡು ಅದಾದಮೇಲೆ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡ್ರೆ ಗೊಜ್ಜು ರೆಡಿಯಾಗೋ ಅಷ್ಟರಲ್ಲಿ ನಾವು ಚಪಾತಿನೂ ಕೂಡ ಲಟ್ಸಿ ಬೇಯಿಸ್ಕೋಬೋದು ಅಂತ. ಇವಾಗ ಒಗ್ಗರಣೆಗೆ ಮತ್ತು ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನೆಲ್ಲ ಎತ್ತಿಟ್ಕೊಂಡು ಈ ಮಸಾಲೆನ ಹುರಿದು ಇಟ್ಕೊಂಡಿದ್ವಲ್ವ ಅದನ್ನು ಕಾಯಿನ ತುರಿದಿಟ್ಕೊಂಡಿದ್ವಿ ಅಲ್ವ ಅದೇ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 1 ರಿಂದ 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ರೀತಿ ತರಿಯಾಗೇ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನುಣ್ಣಗೂ ಕೂಡ ರುಬ್ಕೋಬೋದು. ಹಾಗೆಯೇ ಕುಕ್ಕರ್ ಕೂಡ ಕೂಗಿರುತ್ತೆ. ಆ ವಿಷಲ್ನ ತೆಗೆದು ಇವಾಗ ನೋಡಿ ಬಿಸಿನೇ ಇದೆ, ಇನ್ನು ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು. ಈ ಹಂತದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೊಂಡೆಕಾಯಿನ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲಷ್ಟು ಕೂಗಿಸ್ಕೊಂಡ್ರೆ ತೊಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ಗೊಜ್ಜಿಗೆ ಇಷ್ಟು ನೀರು ಮಾತ್ರ ಸಾಕಾಗತ್ತೆ. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಗೊಜ್ಜು ಚೆನ್ನಾಗಿರೋದಿಲ್ಲ. ಹಾಗೆ ಬಸ್ದಿರುವಂಥ ನೀರನ್ನು ವೇಸ್ಟ್ ಕೂಡ ಮಾಡಬಾರ್ದು. ಹಾಗಾಗಿ ಸ್ವಲ್ಪನೇ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ. ಅರ್ಧ ಗಂಟೆಲೆಲ್ಲ ಈ ಗೊಜ್ಜು ಮತ್ತು ಚಪಾತಿ ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀನಿ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ. ನಂತರ ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಚಪಾತಿ ಹಿಟ್ಟು ತುಂಬ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಚಪಾತಿ ಹಿಟ್ಟನ್ನು ಕಲಿಸೋ ಅಷ್ಟರಲ್ಲೇ ಕುಕ್ಕರ್ ಕೂಡ ಕೂಗಿರುತ್ತೆ. ಫ್ಲೇಮ್ನ ಆಫ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು, ಪ್ರೆಷರ್ ಎಲ್ಲ ಹೋಗಲಿ ಅಂತ. 1 ವಿಷಲ್ ಕೂಗಿಸ್ಕೊಂಡ್ರೇ ಸಾಕು. ಅದು ಕೂಗಿತ್ತಲ್ವ, ಅದಿನ್ನು ಕೂಲಾಗೋಷ್ಟರಲ್ಲಿ ಕೆಲಸ ಏನೂ ಇರಲಿಲ್ಲ. ಸ್ವಲ್ಪ ಟೊಮ್ಯಾಟೊ ಉಳಿದಿತ್ತಲ್ವ, ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ತಿಂತಾ ಇದ್ದೀನಿ. ನನಗೆ ತುಂಬ ಇಷ್ಟ ಈ ರೀತಿ ಟೊಮ್ಯಾಟೊಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು. ಇದು ನಮ್ಮ ಆಲ್ ಟೈಮ್ ಫೇವ್ರೆಟ್ ಈಸಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಏನೂ ಸ್ನ್ಯಾಕ್ಸ್ ಇಲ್ಲ ಅಂದಾಗ ಟೊಮ್ಯಾಟೊಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು. ಇಲ್ಲ ಅಂದರೆ ಎಳ್ಳು ಅಕ್ಕಿ ಅಂತ ತಿಂತಿದ್ವಿ ಮಿಕ್ಸ್ ಮಾಡಿಕೊಂಡು. ಯಾರಿಗೆಲ್ಲ ನೆನಪಿದೆ ಎಳ್ಳು ಅಕ್ಕಿ ಹಾಗೆಯೇ ಈ ಟೊಮ್ಯಾಟೊ ಸಕ್ಕರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಕುಕ್ಕರ್ ಕೂಡ ಕೂಗಿತ್ತಲ್ವ, ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ಕೊಂಡಿದ್ದೀನಿ ಬೆಂದಿದೆಯಾ ಅಂತ. ಕರೆಕ್ಟಾಗಿ ಬೆಂದಿತ್ತು. ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, 1 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಆಲ್ರೆಡಿ ಮಸಾಲೆ ಪದಾರ್ಥನೆಲ್ಲ ಹುರಿದು ಸೇರಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊತಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಅಂದರೆ ಬೆಲ್ಲನ ಹಾಕ್ಕೋಬೋದು. ಬೆಲ್ಲನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಈ ತೊಂಡೆಕಾಯಿ ಒಗ್ರೊಗ್ರು ಅಂತ ಅನಿಸ್ತಿರುತ್ತೆ ನೋಡಿ, ಅಂಥವ್ರಿಗೆ ನೀವು ಬೆಲ್ಲನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಗ್ರೊಗ್ರು ಅಂತ ಎಲ್ಲ ಅನಿಸೋದಿಲ್ಲ. ಇವಾಗ ಬೆಂದಿರೋಂಥ ತೊಂಡೆಕಾಯಿ, ಕಾಬೂಲ್ ಕಡಲೆ ಹಾಗೆಯೇ ಬೆಂದಿರೋಂಥ ನೀರಿತ್ತಲ್ವ ಅದೆಲ್ಲನೂ ಕೂಡ ಇದರೊಳಗಡೆ ಸೇರಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ತೊಂಡೆಕಾಯಿ ಗೊಜ್ಜು ರೆಡಿ ಇರುತ್ತೆ. ಸ್ವಲ್ಪ ನೀರು ಥರ ಇತ್ತು, ಸೊ ಹಾಗಾಗಿ ಸೈಡಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕುದಿಸ್ಕೊತಾ ಇರ್ತೀನಿ. ಆವಾಗ ಸ್ವಲ್ಪ ಗಟ್ಟಿ ಆಗುತ್ತೆ, ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕುದಿಯೋಷ್ಟರಲ್ಲಿ ಸೈಡಲ್ಲಿ ಚಪಾತಿನೂ ಕೂಡ ಲಟ್ಸಿ ಬೇಯಿಸ್ಕೊತಾ ಇದ್ದೀನಿ. ಒಂದೊಂದನ್ನೇ ಲಟ್ಸಿ ಬೇಯಿಸ್ಕೊತಾ ಇದ್ದರೆ ಬೇಗ ಕೂಡ ಬೇಯಿಸ್ಕೋಬೋದು. ಇದೆಲ್ಲ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ತೊಂಡೆಕಾಯಿ ಗೊಜ್ಜು ಕೂಡ ರೆಡಿಯಾಗಿರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಾರಿ ನೀವು ತೊಂಡೆಕಾಯಿಲಿ ಬೇರೆ ಥರ ಗೊಜ್ಜು ಅಥವಾ ಪಲ್ಯ ಏನಾದರೂ ಮಾಡ್ತಾಯಿದ್ರೆ ಈ ರೀತಿ ಟ್ರೈ ಮಾಡಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಜಾಸ್ತಿ ಕಷ್ಟ ಅಂತ ಏನೂ ಇಲ್ಲ. ಚಪಾತಿಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಗೊಜ್ಜು ಥರ ಇಷ್ಟ ಆಗೋದಿಲ್ಲ ಅಂತ ಅಂದರೆ ನಾವು ಕಾಬೂಲ್ ಕಡಲೆ ಮತ್ತು ತೊಂಡೆಕಾಯಿನ ಬೇಯಿಸ್ಕೊಂಡಿದ್ವಿ ಅಲ್ವಾ ನೀರು, ಆ ನೀರನ್ನೆಲ್ಲ ಬಸ್ದು ಸೇಮ್ ಇದೇ ಮಸಾಲೆ ಇದೇ ಒಗ್ಗರಣೆಗೆ ಈ ಕಾಬೂಲ್ ಕಡಲೆ ಮತ್ತು ಈ ತೊಂಡೆಕಾಯಿ ಮಾತ್ರ ಇದರೊಳಗಡೆ ಸೇರಿಸ್ಕೊಂಡ್ರೆ ತೊಂಡೆಕಾಯಿ ಕಾಬೂಲ್ ಕಡಲೆ ಪಲ್ಯ ಥರ ರೆಡಿಯಾಗಿರುತ್ತೆ, ಮಸಾಲೆ ಆಗಿ. ನಿಮಗೆ ಸಾಂಬಾರು ಥರ ಬೇಕು ಅಂತ ಅಂದರೆ ಕಾಬೂಲ್ ಕಡಲೆ ಬದಲಾಗಿ ಬರೀ ತೊಗರಿಬೇಳೆನ ಹಾಕಿ ಹಾಗೆ ತೊಂಡೆಕಾಯಿನೂ ಹಾಕಿ ಕುಗ್ಗಿಸ್ಕೊಂಡು ಸೇಮ್ ಮಸಾಲೆ ಸೇಮ್ ಒಗ್ಗರಣೆನ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಇರುತ್ತೆ. ಇವಾಗ ತೊಂಡೆಕಾಯಿ ಕಾಬೂಲ್ ಕಡಲೆ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಚಪಾತಿ ಜೊತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.